ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 720962626 ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು, ಮಳೆ ಕೊರತೆಯಿಂದಾಗಿ ಮುಂಗಾರು ಬಿತ್ತನೆ ಕುಂಠಿತವಾಗಿದೆ. ಈ ಎಲ್ಲ ಪರಿಣಾಮದಿಂದಾಗಿ ಬರಗಾಲದ ಛಾಯೆ ಆವರಿಸಿದೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೇವಿನ ಕೊರತೆಯಿಂದ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಬರಗಾಲ ಘೋಷಿಸಿ ಬರಗಾಲ ಕಾಮಗಾರಿ ಆರಂಭಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತರ ಸಂಘದ ನೇತೃತ್ವದಲ್ಲಿ ಮಹಿಳೆಯರು ತಲೆ ಮೇಲೆ ಬುಟ್ಟಿ ಸಲಿಕೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬರಗಾಲ ಕಾಮಗಾರಿ ಆರಂಭಿಸುವಂತೆ ಆಗ್ರಹಿಸಿ ಮಹಿಳೆಯರು ತಲೆ ಮೇಲೆ ಬುಟ್ಟಿ ಹೊತ್ತು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ನಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ DK ಶಿವಕುಮಾರ್, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬರಗಾಲ ಘೋಷಿಸಿ ಬರಗಾಲ ಕಾಮಗಾರಿ ಆರಂಭಿಸಬೇಕು. VVG ರಾಮ್ಜಿ ಯೋಜನೆ ರದ್ದುಪಡಿಸಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ
ಖಾತ್ರಿ ಯೋಜನೆ ಮುಂದುವರಿಸಬೇಕು, ಬಂಕೂರು ಗ್ರಾಮದ 2,000 ಜನರಿಗೆ ಕೆಲಸ ನೀಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಅಷ್ಟು ಮಳೆ ಆಗಲಾರದ ಕಾರಣದಿಂದ ಬೆತ್ತರಿಕೆ ಕುಂಠಿತಾಗಿರೋದ್ರಿಂದ ಬರಗಾಲ ಕಾಮಗಾರಿ ಪ್ರಾರಂಭ ಮಾಡಲೇಬೇಕು. ಇಲ್ಲದೆ ವಲಸೆ ಹೋಗೋದನ್ನು ಕೂಲಿಕಾರರಿಗೆ ತಡೆಗಟ್ಟೆ ಇಲ್ಲದೆ ಕೂಲಿ ಆಗೋದು ವಲಸೆ ಆಗೋದು ಕೂಲಿಕಾರರನ್ನ ತಡೆಗಟ್ಟೆ ಮುಂಗಾರು ಬಿತ್ತಳಿಕೆ ಕುಂಠಿತ ಆಗಿರೋದ್ರಿಂದ ಕಾರ್ಮಿಕರಿಗೆ ಬರಗಾಲ ಕಾಮಗಾರಿ ಪ್ರಾರಂಭ ಮಾಡಲೇಬೇಕು. ಮುಂಗಾರು ಮಳೆ ವಾಡಿಕೆ ಅಷ್ಟು ಮಳೆ ಆಗಲಾರದ ಕಾರಣದಿಂದ ಬರಗಾಲ ಘೋಷಣೆ. ಕೂಲಿ ಕಾರ್ಮಿಕರ ಬಾಕಿ ವೇತನ ಪಾವತಿ ಮಾಡಲೇಬೇಕು. ಕೂಲಿ ಕಾರ್ಮಿಕರ ಬಾಕಿ ವೇತನ ಪಾವತಿ ಮಾಡಲೇಬೇಕು. ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡಲೇಬೇಕು. ಶ್ರೀರಾಮ್ಜಿ ರದ್ದಾಗಲೇ ತಿಂಗಳಲ್ಲಿ ವಾಡಿಕೆ ಅಷ್ಟು ಮಳೆ ಆಗಲಾರದ ಕಾರಣದಿಂದ ಬರಗಾಲ ಕಾಮಗಾರಿ ಚಾಲೂ ಮಾಡಲೇಬೇಕು. ರಾಜ್ಯ ಸರ್ಕಾರ ಕಲಬುರಗಿ ಜಿಲ್ಲಾ ಬರಗಾಲ ಘೋಷಣೆ ಮಾಡಲೇಬೇಕು. ಕುಂಠಿತವಾಗಿ ಬಿತ್ತಳಿಕೆ ಆಗಲಾರದ ರೈತರ ಸಂಕಷ್ಟದಲ್ಲಿರುವಾಗ ಕೌಲಿಕಾರರಿಗೆ ಕೆಲಸ ಜಿಲ್ಲೆ ವಾಡಿಕೆ ಅಷ್ಟು ಮಳೆ ಆಗಲಾರದ ಕಾರಣಕ್ಕಾಗಿ ಬರಗಾಲ ಘೋಷಣೆ ಮಾಡಲೇಬೇಕು. ಜೂನ್ ತಿಂಗಳಲ್ಲಿ ವಾಡಿಕೆ ಅಷ್ಟು ಮಳೆ ಆಗಲಾರದ ಕಾರಣದಿಂದ ಬರಗಾಲ ಕಾಮಗಾರಿ ಚಾಲೂ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಕಲಬುರಗಿ ಜಿಲ್ಲಾ ಬರಗಾಲ ಘೋಷಣೆ ಮಾಡಲೇಬೇಕು. ಕುಂಠಿತವಾಗಿ ಬಿತ್ತಳಿಕೆ ಆಗಲಾರದ ರೈತರ ಸಂಕಷ್ಟದಲ್ಲಿರುವಾಗ ಕೌಲಿಕಾರರಿಗೆ ಕೆಲಸ ಕೊಡಲೇಬೇಕು. ಕೈ ಕೊಟ್ಟಿರೋದ್ರಿಂದ ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಹೋಗೋದು ಕೈ ಕೊಟ್ಟಿರೋದ್ರಿಂದ ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಹೋಗೋದು ತಡೆಗಟ್ಟೆ ಬರಲಿ. ಕಾಮಗಾರಿ ಪ್ರಾರಂಭ ಮಾಡಲೇಬೇಕು. ಸೇಡಂ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಚಿಂಚೋಳಿ ತಾಲೂಕಿನ ಗ್ರಾಮಗಳ ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸಿದ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವ ಡಾಕ್ಟರ್ ಶಂಕರಪ್ರಕಾಶ್ ಪಾಟೀಲ್ ಅವರಿಗೆ ಯೂನಿಟಿ ಆಫ್ ಮೂಲ ನಿವಾಸಿ ಬಹುಜನ ಸಂಘಟನೆಯ ರಾಜ್ಯ ಮುಖಂಡ ಮಾರುತಿ ಗಂಜಗಿರಿ ನೇತೃತ್ವದಲ್ಲಿ ವಿವಿಧ ಜನಪರ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಲಾಯಿತು. ಸುಲೇಪೇಟ್ ಗ್ರಾಮದಲ್ಲಿ ಸ್ಥಿತಿಲಾವ್ಯವಸ್ಥೆಯಲ್ಲಿರುವ ಹಳೆಯ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡದ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಅಲ್ಲದೆ ಸುಲೇಪೇಟ್ನ ಜೆಸ್ಕಾಂ ವ್ಯಾಪ್ತಿಯ ಗ್ರಾಮಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಕಲ್ಪಿಸಿ ರೈತರು ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹರಿಸುವಂತೆ ಆಗ್ರಹಿಸಿದರು. ಇನ್ನು ಚಿಂಚೋಳಿ ಸಾರ್ವಜನಿಕ ಆಸ್ಪತ್ರೆ, ಸುಲೇಪೇಟ್ ಹಾಗೂ ಗಡಿಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರಗಳು, ನಿಡಗುಂದ ಮತ್ತು ರುದ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಔಷಧಿ ಕೊರತೆ ಹಾಗೂ ವೈದ್ಯರ ಅಭಾವದಿಂದ ರೋಗಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಅಗತ್ಯ ಔಷಧಿ ಪೂರೈಕೆ, ಖಾಯಂ ವೈದ್ಯರು ಹಾಗೂ ಸಿಬ್ಬಂದಿ ನೇಮಕ ಮಾಡಿ ಆರೋಗ್ಯ ಸೇವೆ ಸುಧಾರಿಸುವಂತೆ ಮನವಿ ಮಾಡಿದರು. ಅದೊಂದು ಸಮಸ್ಯೆ ಬಗೆಹರಿಸಬೇಕು. ಆಮೇಲೆ ಏನಂತಂದ್ರೆ ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿ ಆಗಿರ್ಬೋದು, ಸುಲೇಪೇಟ್ ಆಗಿರ್ಬೋದು, ಮತ್ತೆ ಕೇಶ್ವರ್ ನಡುಗುಂದಲ್ಲಿ ಒಟ್ಟೆ ಟ್ಯಾಬ್ಲೆಟ್ ಸರ್ಕಾರ ಕಡೆಯಿಂದ ಮೆಡಿಸಿನ್ ಸಪ್ಲೈ ಇಲ್ಲ ಅಂತ ಹೇಳ್ತಾರೆ ಸರ್. ಅದೊಂದು ಬಹಳ ಸಮಸ್ಯೆ ಆಗಿದೆ ಸರ್. ಅದ ಸಿರೋಳಿ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಪ್ರೌಢಶಾಲೆ ಮಂಜೂರು ಮಾಡ್ಬೇಕು ಸರ್. ಪಂಚಪೂರ್ ಗ್ರಾಮಗಳಲ್ಲಿ 110 kV ವಿದ್ಯುತ್ ಮೆಗಾವಾಟ್ ಉಪಕೇಂದ್ರ ಸ್ಥಾಪನೆ ಮಾಡ್ಬೇಕು ಸರ್. ಆಮೇಲೆ ಇಲ್ಲಿ ಗಡಿಕೇಶ್ವರ್, ರಾಯಕೋಡ್ ಮತ್ತೆ ಸುಲೇಪೇಟ್ ವಸತಿ ನಿಲಯಗಳಲ್ಲಿ ಮೂಲಭೂತ ಸಮಸ್ಯೆ ಪರಿಹಾರ ಮಾಡಬೇಕು. ಅಲ್ಲದೆ ಆ ವಾರ್ಡನ್ಗಳು ಸರಿಯಾದ ಸಮಯಕ್ಕೆ ಬರಲಾರ್ದಕ್ಕಾಗಿ ಸುಮಾರು ಒಂದು 17-16 ಡಿಮ್ಯಾಂಡ್ಗಳು ಸರ್. ನಿಮ್ಮ ಮೇಲೆ ಭರವಸೆ ಸರ್. ವಿಶೇಷವಾಗಿ ಸರ್ ಇಲ್ಲೇನು ಕಬ್ರಸ್ಥಾನಕ್ಕೆ ಹೋಗ್ತೀವಲ್ಲ ಸರ್, ಆಮೇಲೆ ಕನ್ಯಾ ಪ್ರೌಢಶಾಲೆ ಅದಲ್ಲ ಸರ್, ಅಲ್ಲಿ ಮಳೆ ಬಂದಾಗೆಲ್ಲ ಗಮನಕ್ಕೂ ಅದ ಸರ್. ಅದಕ್ಕೆ ಓವರ್ ಬ್ರಿಡ್ಜ್ ಮಾಡ್ಬೇಕು ಸರ್ ಪ್ಲೀಸ್.
ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಬಗ್ಗೆ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕರಿಂದ ಆಣೆ ಪ್ರಮಾಣ ವಿಚಾರವಾಗಿ ಸಂಬಂಧಿಸಿದಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಗಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮನ ಹೆಸರಿನಲ್ಲಿ ಲೂಟಿ ಮಾಡುವ ಬಿಜೆಪಿಯವರು ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಸತ್ಯ ಹೇಳ್ತಾರಾ ಎಂದು ಪ್ರಶ್ನೆ ಮಾಡಿದರು. ಬಿಜೆಪಿ ಅವರಿಗೆ ಅವರ ಪಕ್ಷವನ್ನ ನೋಡಿಕೊಳ್ಳಲು ಹೇಳಿ. ಬಿಜೆಪಿಯಲ್ಲಿ ಶಿಸ್ತೇ ಇಲ್ಲ, ಅದಕ್ಕೆ ಅಡ್ಡ ಮತದಾನ ಮಾಡಿದ್ದು. ಕಾಂಗ್ರೆಸ್ನ 100 ಭಾಗವಾದ್ರೂ ಆಗಿಲ್ಲ. ಅವರಿಗೇನು ಸಮಸ್ಯೆ? ಬಿಜೆಪಿ ಅಧ್ಯಕ್ಷರು ಮಂಜುನಾಥನ ಸ್ವಾಮಿ ಬಳಿ ಹೋಗೋಣ ಅಂತಾರೆ, ಬೇರೆಯವರು ಬೇಡ ಅಂತಿದ್ದಾರೆ. ಇವರು ಎಷ್ಟು ಭಾಗ ಆಗಿದ್ದಾರೆ ಎಂದು ಹೇಳುವ ಮೂಲಕ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದರು. ನೋಡಿ, ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು. ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವರಿಗೆ ಅಧಿಕಾರ ಇದೆ. ಬಿ ಜೆ ಪಿಗೇನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡತ್ತಪ್ಪ. ಬಿ ಜೆ ಪಿನಲ್ಲಿ ಶಿಸ್ತಿಲ್ಲ. ಅದಕ್ಕೆ ತಾನೇ ಇವತ್ತು 7-8 ಜನ ಅಡ್ಡ ಮತದಾನ ಮಾಡಿರೋದು. ಅದಕ್ಕೆ ತಾನೇ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು. ಅವ್ರಿಗೆ ಅವ್ರ ಪಾರ್ಟಿ ನೋಡ್ಕೊಳಕ್ಕೆ ಹೇಳಿ. ಇವರೇ ನಮ್ಮ ಪಾರ್ಟಿ ಬಗ್ಗೆ ಏನು ಅವ್ರಿಗೆ ಚಿಂತೆ? ಏನಿದ್ರು ಬಹಿರಂಗವಾಗಿ ಖರ್ಗೆ ಸಾಹೇಬ್ರು ಯಾರ ಕಿವಿಯನ್ನು ಹಿಂಡ್ಬೋದು. ಆ ವಯಸ್ಸಿದೆ ಅವರಿಗೆ, ಆ ಅನುಭವ ಇದೆ. ಅರೆ 100 ಭಾಗ ಆಗಿದೆ ರೀ. ಅವ್ರಿಗೇನು ಸಮಸ್ಯೆ? ಒಳ್ಳೇದಲ್ವಾ? ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಬಿ ಜೆ ಪಿಗೆ ಒಳ್ಳೇದಲ್ವಾ? ಅವ್ರಿಗೇನು ಸಮಸ್ಯೆ ಇದೆ? ಫಸ್ಟ್ ಅವ್ರದ್ದು ನೋಡ್ಕೊಳಕ್ಕೆ ಹೇಳಿ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನು ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಸತ್ಯಶೋಧನಾ ಸಮಿತಿ ಏನು ರಚನೆ ಮಾಡಿದರೆ ಅದ್ರ ವರದಿ ಕೊಡಿ. ನೀವು ಆ 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಹೆಸರುಗಳನ್ನು ಹೇಳಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದ್ದಾರೆ, ಬೇರೆಯವ್ರು ಬೇಡ ಅಂತ ಇದ್ದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು, ಮಂಜುನಾಥ ಸ್ವಾಮಿ ಅವ್ರ ಹೆಸರಲ್ಲಿ ಇವರು ನಿಜ ಹೇಳ್ತಾರೆ ಅಂದ್ಕೊಂಡವ್ರ ಇವರು? ಅಯೋಧ್ಯೆಯಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂಥ ಬಿ ಜೆ ಪಿಯವರು ಇವತ್ತು ಮಂಜುನಾಥ ಸ್ವಾಮಿ ಅವ್ರಿಗೆ ಬಿಡ್ತಾರಾ? ಬಿಜೆಪಿ ಅಲಿಗೇಷನ್ ನೀವು ನೋಡಿರ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಲ್ಲಿ ಯಾರ ಹೆಸರು ತಗೋಬಿಡಿ, ಪಕ್ಷ ಒಗ್ಗಟ್ಟಾಗಿ ನಡೀತದೆ ಅಂತಲ್ಲ. ಆದ್ರೆ ಬಿಜೆಪಿ ಅದನ್ನ ಕಾಂಗ್ರೆಸ್ 4 ಭಾಗವಾಗಿದೆ. ನೋಡಿ, ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು. ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವರಿಗೆ ಅಧಿಕಾರ ಇದೆ. ಬಿ ಜೆ ಪಿಗೇನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡತ್ತಪ್ಪ ಬಿಜೆಪಿ. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಬಿಡದಿ ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ದಾಖಲೆಗಳ ಸಮೇತ ಸಿಕ್ಕಿದ್ದಾರೆ. ಅಷ್ಟೇ ಅಲ್ಲದೆ ಧೈರ್ಯವಿದ್ರೆ ನನ್ನ ಜೊತೆಗೆ ಬೈರಮಂಗಲಕ್ಕೆ ಬನ್ನಿ, ರೈತರ ಜೊತೆಗೆ ಮಾತನಾಡೋಣ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸವಾಲೆಸೆದಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಶಾಸಕ ಮಾಗಡಿ ಮಂಜುನಾಥ್ ಮತ್ತು ಜೆಡಿಎಸ್ನ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ಎಂ ರಮೇಶ್ ಗೌಡ ಅವರ ಜೊತೆ ಸುದ್ದಿಗೋಷ್ಠಿ ನಡೆಸಿದ ಎಚ್ಡಿಕೆ ತನ್ನ ಅವಧಿಯಲ್ಲಿ ಏನಾಗಿತ್ತು, ಅಂದು ಸದನದಲ್ಲಿ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು, ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತಿದೆ ಎಂಬುದನ್ನ ಎಳೆ ಎಳೆಯಾಗಿ ತೆರೆದಿಟ್ಟರು. 2006ರಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಆದ್ರೆ 2007ರ ಜುಲೈನಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈ ಯೋಜನೆಯನ್ನ ತೀವ್ರವಾಗಿ ವಿರೋಧಿಸಿದ್ರು ಎಂದು ತಿಳಿಸಿದರು. ಅವರ ಹೇಳಿಕೆಯಲ್ಲಿರ್ತಕ್ಕಂಥದ್ದು ಈಸ್ ದ ಮೇನ್ ಆರ್ಕಿಟೆಕ್ಚರ್ ಅಂತ ಇಟ್ಕೊಂಡಿದ್ದಾರೆ. ಹೇಳ್ತಾರೆ ಅವರು, HDK ಆರ್ಕಿಟೆಕ್ಟ್ ಆಫ್ ಬಿಡದಿ ಟೌನ್ಶಿಪ್ ಸೇಸ್ DKS ರೆಡಿ ಟು ರಿಲೀಸ್ ಡಾಕ್ಯುಮೆಂಟ್ಸ್ ಅಂತ ನಾನು ಹೇಳಿದ್ದೇನೆ ಅಂತಲೂ ಬರೆದಿದ್ದಾರೆ. ಇಲ್ಲಿ ಜಮೀನು ಹೇಗೆ ಒದಗಿಸಬೇಕು ಅಂತ ಹೇಳಿ ಅಂತಕ್ಕಂಥದ್ದು ಹೇಳ್ತಾರೆ. ನನ್ನನ್ನು ಏನೋ ಪಿತಾಮಹ ಅಂತ ಹೇಳ್ತಾರೆ ಈ ಪ್ರಾಜೆಕ್ಟ್ನ ವಿಷಯದಲ್ಲಿ. ಈಗಾಗಲೇ ಒಂದು ಸುದೀರ್ಘವಾಗಿ ಯಾವ್ಯಾವ ಹಂತದಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದನ್ನು
ಮಾಧ್ಯಮದ ಸ್ನೇಹಿತರಿಗೆ ಕಾಪಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅದಿರಲಿ ಅದು ಆಮೇಲೆ ಹೇಳ್ತೀನಿ. ಯಾಕೆಂದರೆ ಕೆಲವು ಪತ್ರಿಕೆಗಳಲ್ಲಿ ಕಾಪಿಗಳು ರಿಲೀಸ್ ಆಗಿದೆ. ಯಾಕದನ್ನು ಹೇಳ್ತೀನಿ ಅಂದರೆ, ಈ ಪ್ರಾಜೆಕ್ಟ್ ವಿಷಯದಲ್ಲಿ ಯಾವ ರೀತಿಯಲ್ಲಿ ಹಿಂದೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ ಇಲ್ಲಿ. ನಾನು ಅದನ್ನು ಒಪ್ಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಲ್ಲಪ್ಪ, ಅದ್ರಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲ, ಒಂದು ಪತ್ರಿಕೆಯಲ್ಲಿ ಅದು 5 ಟೌನ್ಶಿಪ್ ಒಂದು ಭಾಗ. ಇಲ್ಲಿ ಯಾವ್ಯಾವ ಹಂತದಲ್ಲಿ ಈ ಪ್ರೋಗ್ರಾಮ್ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಒಂದು ಮಾಧ್ಯಮಗಳೇ ರಿಲೀಸ್ ಮಾಡಿದ್ದಾರೆ. ಇಟ್ಗಳಿದೆ ಇಲ್ಲಿ ಬ್ರದರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕಾಲಾನುಕ್ರಮದ ವಿವರ. ಭಾರಿ ಬಿರುಗಾಳಿ ಮಳೆಯಿಂದ ಹಾನಿಯಾದ ಚಿಂಚೋಳಿ ತಾಲೂಕಿನ ತುಮಕುಂಟ ಗ್ರಾಮಕ್ಕೆ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಅಧಿಕಾರಿಗಳ ತಂಡದೊಂದಿಗೆ ತೆರಳಿ ಹಾನಿ ಪರಿಶೀಲಿಸಿದರು. ಭಾರಿ ಬಿರುಗಾಳಿಗೆ 7 ಮನೆಗಳ ಪತ್ರಾಸ್ಗಳು ಹಾರಿ ಹೋಗಿರುವುದು ವೀಕ್ಷಿಸಿ ಜನರಿಂದ ಮಾಹಿತಿ ಪಡೆದರು. ಗ್ರಾಮದಲ್ಲಿ 18 ವಿದ್ಯುತ್ ಕಂಬಗಳು ಉರುಳಿವೆ. ಗ್ರಾಮಕ್ಕೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಹೀಗಾಗಿ ತಕ್ಷಣ ಕುಡಿಯುವ ನೀರಿಗಾಗಿ ವಿದ್ಯುತ್ ಪೂರೈಕೆ ಆರಂಭಿಸಲು ಹೊಸದಾಗಿ ಕಂಬಗಳನ್ನು ಆದ್ಯತೆಯ ಮೇಲೆ ಹೊತ್ತು ತಂತಿ ಬಿಗಿಯಬೇಕು. ಗ್ರಾಮದಲ್ಲಿ ವಿದ್ಯುತ್ ಪೂರೈಕೆ ಅಡಚಣೆ ನಿವಾರಿಸಲು ಮುರಿದ ಹಾಗೂ ಉರುಳಿಬಿದ್ದ ಕಂಬಗಳನ್ನು ಅಳವಡಿಸಬೇಕು. ಮಳೆಯಿಂದ ಮನೆ ಹಾನಿಯಾಗಿ ತೊಂದರೆಗೆ ಸಿಲುಕಿರುವವರಿಗೆ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆ ಅಡಿಯಲ್ಲಿ ಪರಿಹಾರ ಕ್ರಮ ಕೈಗೊಳ್ಳಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಸೂಚನೆ ನೀಡಿದರು.
ನಮ್ಮ ಕಾರ್ಯಕ್ರಮದಿಂದಾಗಿ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಗಿದ್ರೆ ನಾನು ವೈಯಕ್ತಿಕವಾಗಿ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದರು. ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣದ ಸಮಾವೇಶದಿಂದಾಗಿ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಎಂದು ಆರೋಪಿಸುತ್ತಿರುವ ಬಿಜೆಪಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹರಿಪ್ರಸಾದ್ ಕಠಿಣ ಪದಗಳಲ್ಲಿ ವಾಗ್ದಾಳಿ ನಡೆಸಿದರು. ಬಿಜೆಪಿಯವರು ಸರಣಿ ತಪ್ಪು ಮಾಹಿತಿ ನೀಡುವ ಸುಳ್ಳಿನ ಫ್ಯಾಕ್ಟರಿ ಇಟ್ಟುಕೊಂಡಿದ್ದಾರೆ. ತಮ್ಮದೇ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಲು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಸಂಕಲ್ಪ ಸಮಾವೇಶದ ವೇಳೆಯಲ್ಲಿ ನಗರದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ನಿಜ. ಇದರಿಂದ ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ತೊಂದರೆಗಳಾಗಿವೆ. ನಮ್ಮ ಕಾರ್ಯಕ್ರಮದಿಂದಾಗಿ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಗಿದ್ರೆ ನಾನು ವೈಯಕ್ತಿಕವಾಗಿ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದರು. ಭಾರತೀಯ ಜನತಾ ಪಾರ್ಟಿಯವರು ಸರಣಿ ತಪ್ಪು ಮಾಹಿತಿ ನೀಡುವ ಸಂಸತ್ ಸದಸ್ಯರು, ಬೆಂಗಳೂರು ನಗರದ ಸಂಸತ್ ಸದಸ್ಯರು ತಪ್ಪು ಸಂದೇಶವನ್ನು ಹರಡ್ತಕ್ಕಂಥ ಕೆಲಸವನ್ನು ಭಾಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಾಸ್ತವಾಂಶ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಸಮಾವೇಶದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಂತೂ ನಿಜ. ಅದನ್ನು ನಾನು ಒಪ್ಕೊಳ್ತೀನಿ, ಅದರಲ್ಲಿ ತಪ್ಪಿಲ್ಲ. ನಾವು ಅದಕ್ಕೋಸ್ಕರ ಭಾನುವಾರ ದಿವಸ ಇಟ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದಲೇ ನಾವು ಭಾನುವಾರ ಇಟ್ಕೊಂಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ತೊಂದರೆಗಳಾಗಿದೆ, ಅದು ಮಾಧ್ಯಮದಲ್ಲಿ ಸಹ ತಾವು ಹೇಳಿದ್ದೀರಿ, ನಾನಿಲ್ಲ ಅಂತ ಹೇಳೋದಿಲ್ಲ, ಅಳಗೆಳೆಯೋದಿಲ್ಲ. ಇನ್ನೂ ಕೆಲವು ಗಂಭೀರವಾಗಿ ಕೆಲವು ಆರೋಪಗಳು ಬಂದಿದೆ. ಆ ನೀಟ್ ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಟ್ರಾಫಿಕ್ ಸಮಸ್ಯೆಯಿಂದ 2-3 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗದೆ ಉಳಿದಿದ್ದಾರೆ ಎಂದು ನಾನು ನೋಡಿದೆ. ಈ ಕಾರ್ಯಕ್ರಮದ ಇಂಥ ಪ್ರಮಾದ ನಡೆದಿದೆ ಅಂತ ಏನಾದರೂ ಯಾವುದಾದ್ರೂ ವಿದ್ಯಾರ್ಥಿನಿಗಳು ಈ ಕಾರ್ಯಕ್ರಮದಿಂದ ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಾಗಲಿಲ್ಲ ಅನ್ನೋದಿದ್ದರೆ ನಾನು ಭಾಳ ಆಳವಾಗಿ ಅದನ್ನು ವಿಷಾದ ವ್ಯಕ್ತಪಡಿಸ್ತೇನೆ. ಆ ವಿಷಾದ ವ್ಯಕ್ತಪಡಿಸೋದ್ರಲ್ಲಿ ನಮಗೇನು ಇದಿಲ್ಲ. ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ನಾವೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟವಾಗಿ ನಾವು ಕೆಲವು ನಿರ್ದೇಶನಗಳನ್ನು ಕೊಟ್ಟಿದ್ವಿ. ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಚರ್ಚೆ ಮಾಡಿ ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಸಹ ಅವ್ರಿಗೆ ವಿವರವಾಗಿ ಹೇಳಿದ್ವಿ. ನೀಟ್ ಪರೀಕ್ಷೆ ಪ್ರಾರಂಭ ಆಗಿದ್ದು 1:30-2:30 ಸಮಯದಲ್ಲಿ ನಮ್ಮೆಲ್ಲ ಬಸ್ಗಳು ಸಹ 10:30 ಒಳಗಡೆ ಪ್ಯಾಲೇಸ್ ಮೈದಾನದಲ್ಲಿ ಬಂದು ಸೇರಿಕೊಂಡಿತ್ತು. ಎಲ್ಲೂ ಸಹ ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಪ್ಯಾಲೇಸಲ್ಲಿ ಇರ್ತಕ್ಕಂಥ ಎಲ್ಲ ಮೈದಾನದ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ವಾಹನಗಳನ್ನು ಅಲ್ಲಿ ಪಾರ್ಕ್ ಮಾಡಲು ನಾವು ಆಸ್ಪದ ಮಾಡಿಕೊಟ್ಟಿದ್ವಿ. ಆದರೂ ಸಹ ತಪ್ಪು ನಡೆದಿದೆ. ಕೆಲವು ಮಕ್ಕಳು, ಅದರಲ್ಲಿ 2-3 ಮಕ್ಕಳನ್ನ ಭಾಳ ನಿರಂತರವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು ಮತ್ತು ಸೋಷಿಯಲ್ ಮೀಡಿಯಾ, ಟ್ರೋಲ್ ಮೀಡಿಯಾದವರು ಆ ಮಕ್ಕಳನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗೇನಾದರೂ ಆ ತೊಂದರೆ ಆಗಿದ್ದರೆ, ಅವ್ರಿಗೇನಾದರೂ 3 ಜನಕ್ಕೆ ಏನಾದ್ರು ತೊಂದರೆ ಆಗಿದ್ದರೆ ಅವ್ರಿಗೆ ಆ ಮುಂದಿನ ಎಕ್ಸಾಮ್ ತಗೊಳ್ಳೋಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಸಹ ನಾವು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದರ ಜೊತೆಗೆ ಪದೇ ಇವ್ರಿಗೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಕಾಂಗ್ರೆಸ್ ಪಕ್ಷದವರು ಏನೋ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಕೆಲವಕ್ಕೆ ಇನ್ನೂ ಸಹ ಉತ್ತರ ಕೊಟ್ಟಿಲ್ಲ. ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಈ ಜಾಗೃತಿ ಜಾಥಾವನ್ನು ಆಯೋಜಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಸಂಕನೂರ್ ಹೇಳಿದರು. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಭಾರತ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಅಧಿಕಾರಿಗಳು, ಕರ್ನಾಟಕ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವಿಪ್ ಸಮಿತಿ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ 2026ರ ಜೂನ್ 30ರಿಂದ ಜುಲೈ 30ರವರೆಗೆ ನಡೆಯಲಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣಾ ಕಾರ್ಯಕ್ರಮದ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮತ್ತು ಅರ್ಹರಾದ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಮತದಾರರ ಪಟ್ಟಿಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ಎಲ್ಲ ಮತಗಟ್ಟೆಗೆ ಹೋಗಿ ಅಲ್ಲಿ ವೋಟರ್ ಲಿಸ್ಟಲ್ಲಿರೋ ಎಲ್ಲ ಮತದಾರರ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡಿದ್ದಾರೆ. ಈಗ ಎಲ್ಲಕ್ಕಿಂತ ಮುಖ್ಯವಾದದ್ದು
ಆ ಪಟ್ಟಿಯನ್ನು ಬರೆಯೋದು. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಒಂದೊಂದು ತಪ್ಪು ಮಾಹಿತಿಗಳು ಕೂಡ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತದೆ. ಇದಕ್ಕೆ ಯಾವ ಅದರ ಅವಶ್ಯಕತೆ ಇಲ್ಲ. ಎಲ್ಲರೂ ಯಾರು ನ್ಯಾಯಯುತವಾಗಿ ಯಾರು ಸಿಟಿಸನ್ಸ್ ಇರ್ತಾರೆ ಅವರೆಲ್ಲ ಹೆಸರುಗಳು ನಮ್ಮ ಮತದಾರ ಪಟ್ಟಿಯಲ್ಲಿ ಇಷ್ಟೇ ಇರುತ್ತೆ. ಆದ ಕಾರಣ ಈ ಒಂದು ಸ್ವೀಪ್ ಏನಂತೀವಿ, ಸ್ವೀಪ್ ಕೇವಲ ಎಲೆಕ್ಷನ್ ಅಲ್ಲ, ಎಲೆಕ್ಷನ್ ಅಲ್ಲದೆ ಎಲೆಕ್ಷನ್ ಕಮಿಷನ್ ಬೇರೆ ಬೇರೆ ಕಾರ್ಯಗಳನ್ನು ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಜಾಥಾ ಕಾರ್ಯಕ್ರಮವನ್ನು ಮಾಡಿದ್ವಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ. ಯಾವುದೂ ಇದ್ರ ಬಗ್ಗೆ ಭಯ ಬೇಡ. ಎಲ್ಲರದು ಹೆಸರು ಯಾರು ನ್ಯಾಯಯುತವಾಗಿ ಅವರ ಹೆಸರು ನಮ್ಮ ವೋಟರ್ ಲಿಸ್ಟಲ್ಲಿ ಬರಬೇಕು. ಅವ್ರದ್ದು ನಾವು ನೋಂದಣಿ ಮಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಮಾಧ್ಯಮ ಮಿತ್ರರ ಮುಖಾಂತರ ಈ SIR ಬಗ್ಗೆ ಸ್ವಲ್ಪ ಜಾಸ್ತಿ ಅರಿವು ಉಂಟು ಮಾಡಿ ನಾನು ಕೋರುತ್ತಾ ಈ ಒಂದು ಜಾಥಾ ಕಾರ್ಯಕ್ರಮ ಏನಿದೆ ಅದಕ್ಕೊಂದು ಯಶಸ್ವಿ ಅಂತ ಕೋರ್ತೀನಿ. ಹೀಗೆ ಈ ಒಂದು SIR ಪ್ರೊಸೆಸ್ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇದಕ್ಕೆ ತಾವೆಲ್ಲರೂ ನಮ್ಮ ಗುಲ್ಬರ್ಗಾ ಜಿಲ್ಲೆ ಎಲ್ಲರೂ ನಮ್ಮ 18+ ಆಗಿರೋರು, ಎಲೆಕ್ಟ್ರಲ್ ಲಿಟರಸಿ ಕ್ಲಬ್ಸ್ ಆಗಿರ್ಬೋದು, ELCs ಆಗಿರ್ಬೋದು, ಇವೆಲ್ಲರೂ ನಮಗೆ ಸ್ಪಂದಿಸ್ತೀರಾ, ನಮಗೆ ಒಂದು ಎಂಕರೇಜ್ಮೆಂಟ್ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ. ಈ ಜಾಗೃತಿ ಅಭಿಯಾನದಲ್ಲಿ ಸ್ವಿಪ್ ನೋಡಲ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಜಗದೇವಪ್ಪ, ಪ್ರಾದೇಶಿಕ ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಕಚೇರಿಯ ಅಧಿಕಾರಿ ಸೂರ್ಯಕಾಂತ್, ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸುರೇಶ್ ಅಕ್ಕಣ್ಣನ್, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಚೆನ್ನಪ್ಪ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಕಟ್ಟಿಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಟಾಟಾ ಪವರ್ಗೆ ವಿದ್ಯುತ್ ವಿತರಣಾ ಹಕ್ಕು ಬೇಡ, ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ಟಾಟಾ ಪವರ್ ವಿದ್ಯುತ್ ವಿತರಣಾ ಹಕ್ಕು ಬೇಡ, ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿದರು. ಈ ಸಂದರ್ಭದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಗೌರ್ಮೆಂಟ್ ಎದುರೇನು ಟಾಟಾ ಕಂಪ್ನಿ ಅಪ್ಲಿಕೇಶನ್ ಹಾಕ್ಯದ, ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ನ ನಮ್ಮ ಕಂಪ್ನಿಯಿಂದ ಮಾಡ್ತೀವಿ ಕರ್ನಾಟಕದೊಳಗೆ ಅಂತೇನು ಅಪ್ಲಿಕೇಶನ್ ಹಾಕ್ಯದ, ಆ ಅಪ್ಲಿಕೇಶನನ್ನು ಸರ್ಕಾರ ರಿಜೆಕ್ಟ್ ಮಾಡಬೇಕು ಅಂಥೇಳಿ ಇವತ್ತು ನಾವು ಇಲ್ಲಿ ಹೋರಾಟ ಮಾಡಲಿಕ್ಕೆ. ಯಾಕಂದ್ರೆ ಯಾವುದೇ ಎಲೆಕ್ಟ್ರಿಸಿಟಿ ಇವತ್ತು ಡಿಸ್ಟ್ರಿಬ್ಯೂಷನ್ ಆಗ್ತದೆ ಅಂದ್ರೆ ಗೌರ್ಮೆಂಟ್ ಅಡಿ ಒಳಗಿರ್ತದೆ ಅಂದರೆ ಏನೇ ಒಂದು ರೇಟ್ ಹೆಚ್ಚಾಗಿರೋದಿರ್ಬೋದು, ಡಿಸ್ಟ್ರಿಬ್ಯೂಷನಲ್ಲಿ ಏನೋ ವ್ಯತ್ಯಾಸ ಆಗಿದ್ರೆ ಡೈರೆಕ್ಟಾಗಿ ಗೌರ್ಮೆಂಟಿಗೆ ಪ್ರಶ್ನೆ ಕೇಳಲಿಕ್ಕೆ ನಮಗೆ ಹಕ್ಕು ಇರ್ತದೆ. ಯಾಕಂದ್ರೆ ಗೌರ್ಮೆಂಟಿಗೆ ನಾವು ಎಲೆಕ್ಟ್ ಮಾಡಿ ಕಳಿಸಿರ್ತೀವಲ್ಲಿ ನಮ್ಮ ಪ್ರಕಾರ ಜನರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಗೌರ್ಮೆಂಟ್ ಮೇಲೆ ಪ್ರೆಷರ್ ಇರ್ತದೆ. ಆದರೆ ಅದೇ ಪ್ರೈವೇಟ್ ಕೈಯಾಗಿ ಹೋಯಿತು ಅಂತಂದ್ರೆ ಪ್ರೈವೇಟ್ ಕೇವಲ ಅವರ ಲಾಭಕ್ಕಾಗಿ ಮಾತ್ರ ಕೆಲಸ ಮಾಡ್ತಾರೆ. ಅವ್ರು ಏನೆಲ್ಲ ಹೇಳ್ಬೋದು, ನಾವು ನಮ್ಮ ಕಂಪ್ನಿ ಬಂತು, ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಯಿತು ಅಂದ್ರೆ ನಾವು ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡ್ತೀವಿ, ಇನ್ನು ಹೆಚ್ಚೆಚ್ಚು ಜನರಿಗೆ ಕೆಲಸ ಸಿಗ್ತದೆ ನಮ್ಮಿಂದ, ಯಾವುದೇ ರೀತಿ ಜನರಿಗೆ ತ್ರಾಸ ಆಗ್ಲಾರ್ದಂಗೆ ಡಿಸ್ಟ್ರಿಬ್ಯೂಷನ್ ಸರಿಯಾದ ರೀತಿಯಲ್ಲಿ ಮಾಡ್ತೀವಿ ಅಂತ ಅವ್ರು ಅನ್ಬೋದು. ಆದರೆ ಎಷ್ಟೇ ಆದರೂ ಪ್ರೈವೇಟೇ ಗೌರ್ಮೆಂಟೇ. ಪ್ರೈವೇಟ್ ಬಂತು ಅಂದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ರೇಟ್ ಹೆಚ್ಚು ಮಾಡ್ತಾರೆ. ಅವರು ಯಾವಾಗ ಬೇಕಾವಾಗ ಡಿಸ್ಟ್ರಿಬ್ಯೂಷನ್ ಹೆಂಗೆ ಬೇಕಂಗೆ ಚೇಂಜ್ ಮಾಡ್ಬೋದು. ನಮ್ಮ ಜನರಿಗೆ ನಮಗೆ ಡೈರೆಕ್ಟಾಗಿ ಪ್ರೈವೇಟ್ ಸೆಕ್ಟರ್ದವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಹತ್ರ ಹಕ್ಕು ಉಳಿಯಂಗಿಲ್ಲ ಅವಾಗ. ಹಾಗಾಗಿ ಯಾವ ಪ್ರೈವೇಟ್ ಕಂಪ್ನಿ ಟಾಟಾದವ್ರು ಇವತ್ತು ಅಪ್ಲೈ ಮಾಡ್ಯಾರ ನಮಗೆ ಕೊಡ್ರಿ ಡಿಸ್ಟ್ರಿಬ್ಯೂಷನ್ ಅಂತೇಳಿ, ಅದನ್ನು ಗೌರ್ಮೆಂಟು ವಾಪಸ್ ಮಾಡಬೇಕು, ಅದನ್ನು ರದ್ದು ಮಾಡಬೇಕು, ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು ಅಂಥೇಳಿ ಇವತ್ತು ನಾವಿಲ್ಲಿ CPIM ಪಕ್ಷದಿಂದ ಹೋರಾಟ ಮಾಡ್ಲಿಕ್ಕತ್ತೀವಿ. ಇದು ವಾಪಸ್ ಅವ್ರು ಮಾಡಲಿಲ್ಲ, ರಿಜೆಕ್ಟ್ ಮಾಡಲಿಲ್ಲ ಅಂದರೆ ಈ ಹೋರಾಟ ಇನ್ನೂ ಉಗ್ರವಾಗಿ ನಾವು ನಡೆಸಲಿಕ್ಕೆ ಎಲ್ಲ ವಿಭಾಗದಿಂದ ಜನರು ಬಂದು ಇಲ್ಲಿ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ ನಾವು ಸರ್ಕಾರಕ್ಕೆ ಕೊಡಲಿಕ್ಕೆ. ಸತತವಾಗಿ 3ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡ ತಿಪ್ಪಣ್ಣಪ್ಪ ಕಮತ್ನೂರ್ ಅವರಿಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸನ್ಮಾನ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸತತವಾಗಿ 3ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡಿದ್ದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ MLC ಜಗದೇವ್ ಗುತ್ತೇದಾರ್ ಮಾತನಾಡಿದರು. ನಮ್ಮ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಈ ಚುನಾವಣೆ ಪರಿಷತ್ತಿನ ಚುನಾವಣೆ ಘೋಷಣೆ ಆದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ 5 ಕ್ಯಾಂಡಿಡೇಟ್ಗಳಿಗೆ ನಾವು ಕಾಂಟೆಸ್ಟ್ ಮಾಡಿದ್ದೇವೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅವರ ಒಂದು ಆರ್ಗನೈಸೇಷನ್, ಅವರ ಒಂದು ಟ್ರಬಲ್ ಶೂಟರ್ ಆಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ
ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರು KPCC ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಕೊರೋನಾ ಬಂದ್ರೂ ಕೂಡ ಕರೋನಾ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನರಿಗೆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಕೆಲಸ ಹಚ್ಚಿದ್ರು ಅವರು. ಯಾಕಂದ್ರೆ ಬಡವರಿಗೆ ಕರೋನಾ ಆದವರಿಗೆ ಎಲ್ಲ ಕಡೆ ತಾವೆಲ್ಲ ಹೋಗಿ ಪಕ್ಷದ ವತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ, ಅದರಂತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಈ ಜಿಲ್ಲೆಯಲ್ಲಿ ಕೊರೋನಾ ಆದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಯಾಕಂದ್ರೆ ಅವರು ಇಲ್ಲಿ ಆಸ್ಪತ್ರೆಗಳಿಗೆ ಪರಿಕರಗಳನ್ನು ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಕೊಟ್ಟು ಸಾಕಷ್ಟು ಬಡವರ ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಕೂಡ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಅದಲ್ಲದೆ ಕರೋನಾದಲ್ಲಿ ಅಡ್ಮಿಟ್ ಆದಂತ ಒಳಗಡೆ ಆಸ್ಪತ್ರೆಯಲ್ಲಿ ಹೋಗಿ ಕೂಡ ಅವರು ನೋಡ್ಕೊಂಡು ಬಂದಿದ್ದಾರೆ. ಯಾರಿಗೂ ಧೈರ್ಯ ಆಗ್ತಿಲ್ಲ, ಮನೆ ಬಿಟ್ಟೆ ಹೊರಗೆ ಹೋಗ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಅವರು ಆ ವಾರ್ಡ್ಗಳಲ್ಲಿ ಹೋಗಿ ರೋಗಿಗಳ ವಿಚಾರಣೆ ಮಾಡಿರ್ತಕ್ಕಂಥ ಒಬ್ಬ ನಾಯಕರು. ಅದೇ ರೀತಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮೆಡಿಕಲ್ ಹಬ್ ಮಾಡಿದಂಥ ಒಬ್ಬ ನಾಯಕರು. ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರು ಅವರು ವಿಧಾನ ಪರಿಷತ್ತಿನ ಸದಸ್ಯರಾದ ಮೇಲೆ ಇಲ್ಲಿ ಯಾನಗುಂದಿಯಲ್ಲಿ ಒಂದು ಪ್ರಾಧಿಕಾರ ರಚನೆ ಮಾಡಲು ಅವರು ಮೂಲ ಕಾರಣೀಭೂತರಾಗಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ಮಾತಾಡಿ ಅದನ್ನು ಪ್ರಾಧಿಕಾರ ಮಾಡಲು ಒತ್ತಾಯ ಮಾಡಿದಾಗ ಸನ್ಮಾನ್ಯ ಶ್ರೀ HK ಪಾಟೀಲ್ ಕೂಡ ಅದು ಒಪ್ಪಿಕೊಂಡು ಪ್ರಾಧಿಕಾರ ರಚನೆ ಮಾಡಲು ಒಪ್ಪಿದ್ದಾರೆ. ಮತ್ತು ಇನ್ನೊಂದು ಅವರ ಗುರುಗಳಾದಂಥ ಅಂಬಿಗರ ಚೌಡಯ್ಯ ಪೀಠ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಂತರ MLC ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿದರು. ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ತಮ್ಮ ಎದೆಯ ಮೇಲೆ ಹಿಡ್ಕೊಂಡು ಇದು ಆಗಲೇಬೇಕು, ಇದು ಬೌದ್ಧಗಳ ಬೇಡಿಕೆ ಅಂತ ಹೇಳಿ ನಮಗೆಲ್ಲರೂ ಸಪೋರ್ಟ್ ಮಾಡಿದರು. ಆಮೇಲೆ ಬೌದ್ಧಗಳ ಬೇಡಿಕೆ ನಮ್ಮ ಜಗದೇವ ಗುತ್ತಲಾರ್ ಸಾಹೇಬ್ ಹೇಳಿದ ಹಾಗೆ ಮತ್ತು ಮಾಣಿಕೇಶ್ವರಿ ಅಮ್ಮನವರಂದ್ರೆ ಅವರು ಒಂದೇ ದಿವಸ ಶಿವರಾತ್ರಿ ದಿವಸ ಯಾನಗುಂದಿ ಮತ್ತು ಶ್ರೀಶೈಲಕ್ಕೆ ಒಂದೇ ಸಮಯದಲ್ಲಿ ದರ್ಶನ ಕೊಟ್ಟಂತಕ್ಕೆ ಯಾರಾದರೂ ಇದ್ದಾರಂದ್ರೆ ಆಕೆ ನಡೆದಾಡ್ತಕ್ಕಂಥ ದೇವರು ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅವರು. ಅವರ ಪ್ರಾಧಿಕಾರ ಆಗಬೇಕು ಅಂತೇಳಿ ಬೌದ್ಧಗಳ ಬೇಡಿಕೆ ಇತ್ತು. ಅದನ್ನು ಸದನದಲ್ಲಿ ಕೂಡ ಚರ್ಚೆ ಮಾಡಿ ಇದು ಆಗಲೇಬೇಕು. ಈ ದೇವಸ್ಥಾನಕ್ಕೆ ಬೂಟಾ ಸಿಂಗ್, SK ಪಾಟೀಲ್ರ ತಂದೆಯವರಂತ KS ಪಾಟೀಲ್ರು ಮತ್ತೆ ಧರ್ಮಸಿಂಗ್ ಸಾಹೇಬರು, ಯಡಿಯೂರಪ್ಪನವರು, ಬಹಳಷ್ಟು ರಾಜಕಾರಣಿಗಳು ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬಂದಾಗ ತಮಗೇನು ಆಗಬೇಕು ಅದು ಅಮ್ಮನವರಿಂದ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಆಗಿದ್ದಾರೆ. ಅದರಲ್ಲಿ ನಮ್ಮ ಶಾಪುರ ಶರಣಬಸಪ್ಪ ದರ್ಶನಪುರ ಅವರು, ಅವರ ತಂದೆಯವರಂತ ಬಾಪುಗೌಡ ದರ್ಶನಪುರ ಅವರು ಕೂಡ, ಮತ್ತೆ ಗುಲ್ಬರ್ಗದಲ್ಲಿದ್ದ ಗಳಂಗಳ ಪಾಟೀಲರು ಕೂಡ ಇವತ್ತಿನ ದಿವಸ ಇವರೆಲ್ಲ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಕುಲದೇವತೆ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಆಶೀರ್ವಾದ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವರೆಲ್ಲ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಆ ದೇವಸ್ಥಾನ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಾನು ಪರಿಷತ್ತಿನಲ್ಲಿ ಹಕ್ಕು ಒತ್ತಾಯ ಮಾಡಿದಾಗ HK ಪಾಟೀಲ್ ಒಂದು ಮಾತು ಹೇಳಿದ್ರು. ನಾನು ನನ್ನ ತಂದೆಯವರು ಹಿಡಿದು ಆ ದೇವಸ್ಥಾನಕ್ಕೆ ಹೋಗಿ ಬಂದೀವಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಮಗೆಲ್ಲ ಒಳ್ಳೆಯದಾಗಿದೆ. ಅದಕ್ಕಾಗಿ ನೀವು ಬಹಳ ಉತ್ತಮವಾದಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೀರಿ ಎಂಬ ಸಂದರ್ಭ ಬಂದಾಗ ಆ ಪೀಠದಲ್ಲಿ ಕುಳಿತಂಥ ಬಸವರಾಜ ಹೊರಟ್ಟಿಯವರು ಕೂಡ ನಾನು ನಾಡಗೌಡ ಸರಿ ಹೋಗಿ ಬಂದು ಅಮ್ಮನವರಿಗೆ ಬೇಡ್ಕೊಂಡು ಬಂದಿದ್ದೆ, ನಾನು ಗೆದ್ದು ಬರಬೇಕು ಅಂತ ಹೇಳಿದಾಗ 48 ವರ್ಷಗಳ ಕಾಲ ಈ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಇದು ನೋಡ್ತಾ ಇರೋ ಆಲ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.